ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹರೀಶ್ ಮಹೇಶ್ವರ್. ನೀವು ನೋಡ್ತಾ ಇದ್ದೀರಾ MS ಮಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಬಂದ್ಬಿಟ್ಟು ಕನ್ನಡ ಸಿನಿಮಾಗಳು ಫಸ್ಟೇ ಆತಂಕದಲ್ಲಿದೆ. ಅಂದರೆ ಹೊಸಬ್ರು ಸಿನಿಮಾ ಮಾಡೋಕ್ಕೆ ಒದ್ದಾಡ್ತಿದ್ದಾರೆ, ಒಂದು ಸಿನಿಮಾನ ನಿಲ್ಸೋಕ್ಕೆ ಒದ್ದಾಡ್ತಿದ್ದಾರೆ. ಕನ್ನಡ ಸಿನಿಮಾನಾಗ ಎಷ್ಟೇ ಕೋಟಿ ಕೊಟ್ಟು ಖರ್ಚು ಮಾಡಿದ್ರು ಒಳ್ಳೆ ಡೈರೆಕ್ಟ್ರು ತಂದು ಒಳ್ಳೆ ಡೈರೆಕ್ಟ್ರು ಒಳ್ಳೆ ಸ್ಕ್ರಿಪ್ಟ್ ಮಾಡಿ ಒಳ್ಳೆ ಸಿನಿಮಾ ಮಾಡಿದ್ರು ಜನಗಳು ಸ್ವೀಕರಿಸ್ತಾರ. ಬಿಕಾಸ್ ಬೇರೆ ಸಿನಿಮಾಗಳು ಕಾಂಪಿಟೇಟ್ ಮಾಡ್ತದೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ. ಸೊ ಅಂಥ ಸಂದರ್ಭದಲ್ಲಿ ಅಂಥ ಪರಿಸ್ಥಿತಿಲಿ ನಾವು ಅದ್ರ ಜೊತೆ ನಮ್ಮ ಕನ್ನಡದವರೇ ನಮ್ಮ ಸಿನಿಮಾಗಳನ್ನ ರೋಸ್ಟ್ ಮಾಡ್ತಾ ಇದ್ದಾರೆ. ಯಾರು ಬೇಜಾರು ಮಾಡ್ಕೋಬೇಡಿ, ನಾನು ಪರ್ಟಿಕ್ಯುಲರ್ ಒಬ್ಬರು ಹೆಸರು ಹೇಳ್ತೀನಿ. ದರ್ಶಿ ಅಂತ ಅವ್ರ ಹೆಸರು. ಕನ್ನಡ ಸಿನಿಮಾ ರೋಸ್ಟ್ ಮಾಡ್ತಾರೆ. ನಂಗೆ ತುಂಬಾ ಅವ್ರ ಫ್ಯಾನು ನಾನು. ಆ್ಯಕ್ಚುಲಿ ನಾನು ನೋಡ್ತಿರ್ತೀನಿ ಅವ್ರ ವೀಡಿಯೋಗಳನ್ನ. ಅವರು ಲಾಸ್ಟ್ ಟೈಮು ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ. ಗ್ರಂಟು ಅಂತ ಒಂದು ರೋಸ್ಟ್ ಮಾಡಿದ್ದಾರೆ, ಬಾದಾಮಿ ಅಲ್ವಾ ಸೀರೀಸ್ ಯಾರು ರೋಸ್ಟ್ ಮಾಡಿದ್ದಾರೆ. ತುಂಬ ಎಂಜಾಯ್ ಮಾಡಿದ್ದೀನಿ ನಾನು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಅವ್ರ ವಿಡಿಯೋಗಳನ್ನ ಹಾಕ್ತಾಗ ನೋಡ್ತಾ ಇರ್ತೀನಿ, ನಂಗೆ ಖುಷಿ ಆಗುತ್ತೆ. ಯೂಟ್ಯೂಬ್ ದರ್ಶಿ ಅಂತ ಅವ್ರ ಹೆಸರು. ಒಳ್ಳೆ ಮಜಾ ಸಿಗುತ್ತೆ. ಏನಕ್ಕೆ ರೋಸ್ಟ್ ಮಾಡ್ತಾರೆ ಅಂದರೆ ಸಿನಿಮಾಗಳು ಚೆನ್ನಾಗಿಲ್ದಿದ್ದಾಗ, ಸಿನಿಮಾ ಸ್ಕ್ರಿಪ್ಟ್ ಚೆನ್ನಾಗಿಲ್ದಿದ್ದಾಗ ಅನ್ಪ್ರೊಫೆಷ್ನಲ್ ಬಂದು ಸಿನಿಮಾಗಳು ಮಾಡ್ತಾರೆ ಗೊತ್ತಾ. ಸಿನಿಮಾನೇ ಗೊತ್ತಿಲ್ದಿರೋರು ಸುಮ್ಮನೆ ಹೆಂಗೆಂಗೋ ಮಾಡಿ ಸಿನಿಮಾಗೆ ಮಾಡ್ತೀವಿ ಅಂತ ಬಂದ್ಬಿಟ್ಟು ಸಿನಿಮಾ ಸುಮ್ಮನೆ ಖರ್ಚು ಮಾಡಿ ಈ ಕಥೆನೇ ಹೇಳ್ದೇನೆ ಸುಮ್ಮನೆ ಏನೇನೋ ಮಾಡಿಕೊಂಡು ಸಿನಿಮಾ ಮಾಡೋರು ತುಂಬ ಚೆನ್ನಾಗಿ ರೋಸ್ಟ್ ಮಾಡಿದ್ದಾರೆ ಅವರು. ಅಂಥವ್ರನ್ನ ನಾನು ಎಂಜಾಯ್ ಮಾಡಿದ್ದೀನಿ. ಬಟ್ ಅದು ಹೋಗ್ತಾ ಹೋಗ್ತಾ ಎಲ್ಲಿಗಾಯ್ತು. ಇವಾಗ ನಮ್ಮ ಶಿವಣ್ಣನ ಸಿನಿಮಾಗಾಗ್ಬೋದು, ರವಿಚಂದ್ರನ್ ಸರ್ ಸಿನಿಮಾಗಾಗ್ಬೋದು ಟ್ರೋಲ್ ಮಾಡಿದ್ದಾರೆ ಅಥವಾ ರೋಸ್ಟ್ ಮಾಡಿದ್ದಾರೆ. ನನಗೆ ಅದು ಯಾಕೋ ನನಗೆ ಸರಿಯಾಗಿ ಅನಿಸಿಲ್ಲ. ಏನಕ್ಕಂದರೆ ಗಂಗಾ ಯಮುನ ಅಂತ ಒಂದು ಶಿವಣ್ಣನ ಸಿನಿಮಾ ಟ್ರೋಲ್ ಮಾಡಿದ್ದಾರೆ ಮಾಲಾಶ್ರೀ ಮೇಡಮ್ದು. ಅಂದರೆ ಅದೆಲ್ಲ ಆಗಿನ ಕಾಲಘಟ್ಟಕ್ಕೆ ಎಲ್ಲ ಖುಷಿ ಕೊಟ್ಟಿದ್ದ ಸಿನಿಮಾ ಸಾಂಸಾರಿಕವಾಗಿ. ಆಗಿನ ಜನಗಳಿಗೆ ಈ ಪ್ರೀತಿಸೋತಪ್ಪ ಲಾಸ್ಟ್ ಮಾಡಿದ್ರಿ. ಸೊ ಆಗಿನ ಟೈಮಲ್ಲಿ ಅದನ್ನ ನೋಡ್ದಿರೋರೇ ಇಲ್ಲ ಅಂತ ಸಿನಿಮಾ ಅದು. ಸೊ ಇವಾಗ ಅದನ್ನ ಅದೇ ಥರ ಸ್ಟೋರಿ ಮಾಡ್ಕೊಂಡು ಅದೇ ಥರ ಮಾಡ್ತೀನಿ ಅಂದರೆ ಯಾರು ನೋಡಲ್ಲ, ಒಪ್ಕೊಂತೀನಿ. ಸೊ ಆಗಿನ ಕಾಲಕ್ಕೆ ಬಹುಶಃ ನಾನು ಹುಟ್ಟಿರಲಿಲ್ಲ, ನೀವು ಹುಟ್ಟಿರಲ್ವೇನೋ ಅಂತ ಟೈಮಲ್ಲಿ ಬಂದಿದ್ದ ಸಿನಿಮಾ. ನನಗೆ ನೆನಪಿದೆ ಥಿಯೇಟ್ರಲ್ಲಿ ಬಂದಿದ್ದು. ನಮ್ಮ ಮನೆಯಲ್ಲಿ ಸುತ್ತಮುತ್ತ ನಮ್ಮ ಮನೆ ಕಡೆ ಎಲ್ಲ ತುಂಬ ಎಂಜಾಯ್ ಮಾಡಿದ್ದಾರೆ ಸಿನಿಮಾನ. ತುಂಬ ಸಾಂಗ್ಗಳು ಹಿಟ್ಟಾಗಿತ್ತು. ನನಗೆಲ್ಲ ಕೇಳ್ಪಟ್ಟಿದ್ದೀನಿ. ತುಂಬ ಹೈ ಪಿಚ್ ಕ್ರಿಯೇಟ್ ಮಾಡಿದ್ದ ಸಿನಿಮಾ ಅಂತವೆಲ್ಲ. ಅದನ್ನು ಈಗಿನ ಜನ್ರೇಷನಲ್ಲಿ ನೀವು ಅದನ್ನು ಇವಾಗ ರೋಸ್ಟ್ ಮಾಡಿದ್ರೆ ಅದು ಆಗಿನ ಕಾಲದಲ್ಲಿ ನೋಡಿದಂಥ ಮನಸ್ಸುಗಳಿಗೆ ಭಾವನೆಗಳಿಗೆ ಹೇಟ್ ಬೀಳುತ್ತೆ ಅಂತ ನಾನು ಅನ್ಕೊತೀನಿ. ಫಸ್ಟ್ ನನಗೂ ಇಷ್ಟ ಆಗಿಲ್ಲ, ನನಗೂ ಆ ಸಿನಿಮಾ ಇಷ್ಟ, ನಾವು ನೋಡಿದ್ದೀವಿ. ನಾವು ಇವಾಗಲೂ ಉದಯ ಟಿ ವಿಲ್ಲ ಯಾವ್ದಾದ್ರು ಚಾನಲ್ ಹಾಕಿದ್ರು ಕೂತ್ಕೊಂಡು ನೋಡ್ತಾರೆ. ಬಿಕಾಸ್ ತುಂಬ ಚೆನ್ನಾಗಿದೆ. ಆಗಿನ ಟೈಮಲ್ಲಿ ಒಳ್ಳೆ ಸಾಂಸಾರಿಕವಾಗಿ ಸಿನಿಮಾನ ಶೂಟ್ ಮಾಡ್ಕೊಂಬಂದಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಬಟ್ ನಾನೊಂದು ಮಾತು ಹೇಳಿ, ನೀವು ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ನಾವು ಕನ್ನಡ ಸಿನಿಮಾನ ತುಂಬ ಪ್ರೀತಿ ಮಾಡೋರು. ರವಿಚಂದ್ರನ್ ಸರ್ ಬಂದ್ಬಿಟ್ಟು ಆಗಿನ ಸಿನಿಮಾನ ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟವ್ರು ಅವರಲ್ಲ. ನಮ್ಮಂಥವ್ರಿಗೆಲ್ಲ ಇನ್ಸ್ಪಿರೇಷನ್ ಅವರು, ಆಯಿತಾ. ಆವಾಗಿನ ಸಿನಿಮಾನ ಹೆಂಗೆ ತರಬೇಕು, ಜನಗಳು ಹೆಂಗೆ ಕುಂಡಿಸ್ಬೇಕು, 2.5 ಅವರ್ 3 ಅವರ್ ಸೀಟಲ್ಲಿ ಕುಣಿಸ್ಬೇಕು ಅಂದರೆ ಅದು ಸಾಹಸ. ಅದಾಗ್ತಿರಲಿಲ್ಲ. ಆಗಿನ ಕಾಲದ ರವಿಚಂದ್ರನ್ ಸರ್ ಮಾಡಿದ್ದಾರೆ. ಸೊ ನಾವು ಇವಾಗ ಅದನ್ನ ಆಡ್ಕೊಂಡು ನಕ್ಕಿದ್ರೆ ತಪ್ಪಾಗ್ಬಿಡುತ್ತೆ. ಅದು ನನಗೆ ಯಾಕೋ ಸರಿ ಅನ್ಸಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ನಾನು ಈ ಥರ ಹೇಳಿದೆ ಅಂತ ಒಂದೇ ಒಂದು ನನ್ನ ಕಡೆಯಿಂದ ಒಂದು ಹೇಳ್ಬೇಕಿತ್ತು, ಹೇಳಿದ್ದೀನಿ. ದಯವಿಟ್ಟು ಯಾರೇ ಆಗಲಿ ಕನ್ನಡ ಸಿನಿಮಾನ ಅದು ಲೆಜೆಂಡ್ಸ್ಗಳ ಸಿನಿಮಾ ಅಂತೂ ಟ್ರೋಲ್ ಮಾಡೋದು ಏನಕ್ಕಂದರೆ ನೀವೇನೋ ಮಾಡ್ತೀರಾ. ಸೊ ನಿಮ್ಮ ಕಮೆಂಟ್ಗಳು ಚೆಕ್ ಮಾಡಿದೆ ಎಷ್ಟು ವರ್ಸ್ಟಾಗಿ ಕಮೆಂಟ್ ಮಾಡಿದ್ದಾರೆ ಅಂದರೆ ನನಗೆ ಬೇಜಾರಾಗೋಯ್ತದು. ನಮ್ಮ ಕನ್ನಡ ಸಿನಿಮಾನು ಈ ರೇಂಜಿಗೆ ಎಳೆಯೋರು ಇದ್ದಾರ ನಮ್ಮ ಕನ್ನಡದಲ್ಲಿ ಅಂತ ನನಗೆ ಬೇಜಾರಾಯಿತು. ಸೊ ದಯವಿಟ್ಟು ಯಾರು ಆ ಥರ ಮಾಡಬೇಡಿ. ಆಗಿನ ಕಾಲಕ್ಕೆ ಇದು ಸೂಪರ್ ಆಯಿತು. ಸೊ ಅದೇ ಥರ ಈಗ ಯಾರು ಸಿನಿಮಾ ಮಾಡಿದ್ರೆ ದಯವಿಟ್ಟು ಮಾಡಿ, ನಾವೇ ಹೇಳ್ತೀವಿ. ಅವ್ರು ತಿದ್ಕೊಂತಾರೆ ಅದನ್ನ. ರಂಟು ಅಂತ ಮಾಡಿದ್ದೀರಾ, ಅದಂತೂ ನಕ್ಕಿ ಸಾಕಾಗೋಯ್ತು ನನಗೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಾನು ಯಾರ ಬಗ್ಗೆ ಮಾತಾಡ್ತೀವಿ ಅಂದರೆ ದರ್ಶಿ ಅಂತ ಒಬ್ಬರಿದ್ದಾರೆ. ಸೊ ಅವರು ತುಂಬ ಚೆನ್ನಾಗೇ ರೋಸ್ಟ್ ಮಾಡ್ತಾರೆ ಸಿನಿಮಾಗಳು ತುಂಬ ಚೆನ್ನಾಗಿ ವಿಡಿಯೋಗಳು ಮಾಡ್ತಾರೆ. ಅವ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ, ಅವ್ರಿಗೂ ಸಪೋರ್ಟ್ ಮಾಡಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಿದ್ರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಫೇಸ್ಬುಕ್ಕಲ್ಲಿ ಒಂದು ಪೇಜ್ ಇದೆ MS ಮಗ ಅಂತ, ಅದ್ರ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿದ್ರೆ ಅಲ್ಲೂ ಸಪೋರ್ಟ್ ಮಾಡಿ. ಅಲ್ಲಿ ಬಿಸ್ನೆಸ್ ಸಂಬಂಧಪಟ್ಟಿದ ವಿಷಯಗಳನ್ನೆಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ದಯವಿಟ್ಟು 2 ಚಾನಲ್ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.